ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಈ ಹಿನ್ನೆಲೆ ನಾಳೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಸಭೆ ನಡೆಸಲಿದ್ದಾರೆ. ನಾಳೆ ಸಂಜೆ 6:30ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಲಿದ್ದು, ರಾಜ್ಯಗಳಲ್ಲಿನ ಗ್ಯಾಸ್ ಸಮಸ್ಯೆ ಬಗ್ಗೆ ಪ್ರಧಾನಿ ಮೋದಿ ಆಲಿಸಲಿದ್ದಾರೆ. ಇನ್ನು ಸಮಸ್ಯೆಯ ಬಗ್ಗೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದಾಗಿ ಮತ್ತೆ ತೈಲ ಬೆಲೆ ಏರಿಕೆಯಾಗಿದೆ. ಕಚ್ಚಾ ತೈಲದ ಬೆಲೆ $2 ಏರಿಕೆಯಾಗಿದೆ. ಈ ಮೂಲಕ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $103 ಆಗಿದೆ. ಈಗಾಗಲೇ ಪೆಟ್ರೋಲ್ ಲೀಟರ್ಗೆ ₹5 ಹಾಗೂ ಡೀಸೆಲ್ ₹3 ಏರಿಕೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ತೈಲ ಬೆಲೆ ಏರಿಕೆಯಾಗಿದ್ದು, ಶೆಲ್ ಬಳಿಕ ನಯಾರಾ ಪೆಟ್ರೋಲ್ ಬಂಕ್ನಲ್ಲಿ ₹5 ಏರಿಕೆ ಮಾಡಲಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಬೆಲೆ ಏರಿಕೆ ಜಾರಿಯಾಗಿದ್ದು, ಪೆಟ್ರೋಲ್ ₹5 ಏರಿಕೆ ಮಾಡಿದ್ರೆ ಡೀಸೆಲ್ಗೆ ₹3 ಏರಿಕೆ ಮಾಡಲಾಗಿದೆ. ಖಾಸಗಿ ಪೆಟ್ರೋಲ್ ಕಂಪನಿಯಿಂದ ಮಾತ್ರ ದರ ಏರಿಕೆ ಮಾಡಿದ್ದು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಯಥಾಸ್ಥಿತಿ ಇರಲಿದೆ. ಯುದ್ಧದಿಂದಾಗಿ ಹುಬ್ಬಳ್ಳಿಯಲ್ಲೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಕೆಲ ಬಂಕ್ಗಳಲ್ಲಿ ದರ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ₹5 ಮತ್ತು ಡೀಸೆಲ್ಗೆ ₹3 ದರ ಏರಿಕೆ ಮಾಡಿದ್ದಾರೆ. ಇನ್ನು ದರ ಏರಿಕೆ ಬಗ್ಗೆ ಮಾತನಾಡಿದ ಬಂಕ್ ಮಾಲೀಕ ಯದುನಂದನ್, ನಾನು ಏರಿಕೆ ಮಾಡಿಲ್ಲ, ಕಂಪನಿ ಏರಿಕೆ ಮಾಡಿದೆ, ಇದಕ್ಕೆ ನಾವೇನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ರೀಸನ್ ನಮ್ಮಲ್ಲೇ ಅಂತ ಅಷ್ಟೇ ಅಲ್ಲ, ಆಲ್ ಥ್ರೂ ಔಟ್ ನಯಾರಾದಲ್ಲಿ ಜಾಸ್ತಿ ಆಗಿದೆ. ಸೊ ಅದು ರೀಸನ್ ಏನು ಅನ್ನೋದು ತಮಗೂ ಎಲ್ಲರಿಗೂ ಗೊತ್ತಿದೆ. ಈ ವಾರ್ ನಡೀತಾ ಇರೋದು, ಯುದ್ಧ ನಡೀತಾ ಇರೋದಕ್ಕೋಸ್ಕರ ಕಚ್ಚಾ ತೈಲ ಬರೋದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರೋದಕ್ಕೋಸ್ಕರನೇ ಆಗಿರೋದು ಇದು ಕೂಡ. ಸೊ ನಮ್ಮ ಪ್ರೈವೇಟ್ ಕಂಪ್ನಿ ಆಗಿದ್ದರಿಂದ ಸ್ವಲ್ಪ ಬೇಗ ಆಗಿದೆ ಅಷ್ಟೇ. ₹3 ಡೀಸೆಲಿಗೆ ಮಾಡಿದ್ದಾರೆ, ₹5 ಪೆಟ್ರೋಲಿಗೆ ಮಾಡಿದ್ದಾರೆ. LPGದು ಏನಿಲ್ಲ, ₹80 ಇದೆ ಸದ್ಯಕ್ಕೆ. ಇದು ಒಂದು 10 ದಿನದಿಂದ ಇದೇ ನಡೀತಾ ಇದೆ. ಯಾವುದೇ ರೀತಿಯಿಂದ ಮೇರುಪೇರು ಮಾಡಿಲ್ಲ, ಮೇಲೆ ಕೆಳಗಡೆ ಮಾಡಿಲ್ಲ. ಸೊ ಪೆಟ್ರೋಲ್ ಚಿಕ್ಕಬಳ್ಳಾಪುರದಲ್ಲೂ ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ. 1 ಲೀಟರ್ ಪೆಟ್ರೋಲ್ ₹5 ಏರಿಸಲಾಗಿದೆ. ಪೆಟ್ರೋಲ್ ದರ ಏರಿಕೆ ಕಂಡು ಗ್ರಾಹಕರು ಕಂಗಾಲಾಗಿದ್ದಾರೆ. ಸದ್ಯಕ್ಕೆ ಜಿಲ್ಲೆಯಲ್ಲಿ ಪೆಟ್ರೋಲ್ ಸಮಸ್ಯೆ ಇಲ್ಲ, ಆದರೂ ಬೆಲೆ ಏರಿಕೆ ಮಾಡಿರುವುದರಿಂದ ಗ್ರಾಹಕರು ಪೆಟ್ರೋಲ್ ಹಾಕಿಸಿಕೊಳ್ಳಲು ಪರದಾಡುವಂತಾಗಿದೆ. ಇನ್ನು ಕೊಪ್ಪಳದ ಕಾರ್ಗಿಲ್ ಮಲ್ಲಯ್ಯ ಪೆಟ್ರೋಲ್ ಬಂಕ್ ಬಂದ್ ಮಾಡಲಾಗಿದೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಸರಿಯಾಗಿ ಹಣ ಪಾವತಿಸದ ಹಿನ್ನೆಲೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿ ಬಂದ್ ಮಾಡಲಾಗಿದೆ. ಹಾವೇರಿಯ ಸವಣೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಉಂಟಾಗಿದೆ. ಇಂಧನವಿಲ್ಲದೆ ಬಂಕ್ಗಳು ಖಾಲಿಯಾಗಿದ್ದು, ಪೆಟ್ರೋಲ್ ಹಾಕಿಸಿಕೊಳ್ಳಲು ಜನರು ಪರದಾಡುತ್ತಿದ್ದಾರೆ. ವಿಜಯಪುರದಲ್ಲೂ ಸದ್ಯಕ್ಕೆ ಯಾವುದೇ ತೈಲ ಅಭಾವದ ಆತಂಕ ಉಂಟಾಗಿಲ್ಲ. ಎಂದಿನಂತೆ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಂಡು ವಾಹನ ಸವಾರರು ಹೋಗ್ತಿದ್ದಾರೆ. ನಗರದ ಎಲ್ಲ ಬಂಕ್ಗಳು ಎಂದಿನಂತೆ ಕಾರ್ಯನಿರ್ವಹಣೆ ಮಾಡುತ್ತಿದೆ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಲ್ಲ ಅನ್ನೋ ವದಂತಿ ವಿಚಾರ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಆಹಾರ ಇಲಾಖಾ ಅಧಿಕಾರಿಗಳು, ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ನಗರದಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳಿಗೆ ತೆರಳಿ ಪರಿಶೀಲನೆ ಮಾಡುತ್ತಿದ್ದಾರೆ. ಆಹಾರ ಇಲಾಖೆ ಜಂಟಿ ನಿರ್ದೇಶಕ ವಿನೋದ್ ಕುಮಾರ್ ಹೆಗ್ಗಳಗಿ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಗುತ್ತಿದೆ. ಈ ವೇಳೆ ಮಾತನಾಡಿದ ವಿನೋದ್ ಕುಮಾರ್, ವದಂತಿಗಳನ್ನು ಯಾರು ನಂಬೇಡಿ, 5 ದಿನಕ್ಕೆ ಆಗುವಷ್ಟು ನಮ್ಮಲ್ಲಿ ತೈಲ ಸ್ಟಾಕ್ ಇದೆ ಅಂತಂದ್ರು. ಪರ್ ಡೇ ಸೇಲ್ಸ್ ಏನಾಗ್ತಾ ಇದೆ ಅಂದರೆ 371 KL ಇದೆ ರೀ ಸೇಲ್ಸು, ಮತ್ತು ಡೀಸೆಲು 582 KL ಇದೆ ರೀ. ಸೊ ಇವತ್ತಿಂದು ಅಂದರೆ ಪೆಟ್ರೋಲು 371 ಸೇಲ್ಸ್ ಇದೆ ರೀ ಇವತ್ತು. 1 ವೀಕ್ ಬಿಫೋರ್ ಎಷ್ಟಿತ್ತು ಅಂದರೆ 260 ಇತ್ತು. ಸೀದಾ ಡಿಫರೆನ್ಸ್ ಗುರುತಾಗ್ತದೆ ಪರ್ ಡೇ. ಅದೇ ರೀತಿಯಾಗಿ ಡೀಸೆಲ್ ಇವತ್ತಿನ ಸೇಲ್ಸ್ ಏನಿದೆ ರೀ 582 ಇದೆ. 1 ವೀಕ್ ಬಿಫೋರ್ ಇಟ್ ವಾಸ್ 450. ಸೊ ದೇರ್ ಇಸ್ ಎ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ ರೀ. ಸೊ ನಮ್ಮಲ್ಲಿ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಡೀಸೆಲು ಮತ್ತು ಯಾವುದು ಪೆಟ್ರೋಲು ಸಫಿಷಿಯೆಂಟ್ ಸ್ಟಾಕ್ ಇದೆ, ಬರ್ತಾನೂ ಇದೆ. ಈ ಪ್ರೆಸೆಂಟ್ ಪೊಸಿಷನ್ ನಮ್ಮ ಜಿಲ್ಲೆದು 5 ದಿವಸ ಆಗ್ಬಿಟ್ಟು ಏನು ಸಮಸ್ಯೆ ಇಲ್ಲ. ಇದು ರುಟೀನ್ ಕೋರ್ಸ್ ಬರ್ತದೆ ಹೋಗ್ತದೆ, ಸೇಲ್ಸ್ ಆಗ್ತದೆ ರೀ, ಮತ್ತು ರಿಸೆಪ್ಟ್ಸು ಆಗ್ತದೆ. ಏನೋ ವಿಜಯಪುರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಬೇಸತ್ತ ಹೋಟೆಲ್ ಮಾಲೀಕರು ಸೌದೆ ಒಲೆಯಲ್ಲೇ ಅಡುಗೆ ಮಾಡುವ ಪರಿಸ್ಥಿತಿ ಆರಂಭ ಆಗಿದೆ. ಸೌದೆ ಹೊಂದಿಸುವುದೇ ಸವಾಲಿನ ಕೆಲಸ. ಅಲ್ಲದೆ ತಿಂಡಿಗಳ ಸಂಖ್ಯೆಯೂ ಕಡಿಮೆ ಮಾಡಲಾಗಿದೆ ಅಂತ ಹೋಟೆಲ್ ಮಾಲೀಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ಗ್ಯಾಸ್ ಟ್ರಬಲ್ ಹಿನ್ನೆಲೆ ಬೆಳಗಾವಿಯ ಶಿವ ಹೋಟೆಲ್ನಲ್ಲಿ ಸೌದೆ ಒಲೆ ಮೇಲೆ ಅಡುಗೆ ಮಾಡಲಾಗುತ್ತಿದೆ. ಮೆಗಾ ಗ್ಯಾಸ್ ಕಂಪನಿಯಿಂದ %40 ಗ್ಯಾಸ್ ಪೂರೈಕೆ ಕಡಿತ ಹಿನ್ನೆಲೆ ಅನಿವಾರ್ಯವಾಗಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಚಾಮರಾಜನಗರದಲ್ಲೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ನಗರದ ದರ್ಬಾರ್ ಕೆಫೆ, ಬೆಂಗಳೂರು ಪುಳಿಯೋಗರೆ ಹೌಸ್, GT ರೋಟಿಗರ್ಗಳಲ್ಲಿ ಸೌದೆ ಒಲೆ ನಿರ್ಮಾಣ ಮಾಡಿ ಅಡುಗೆಯನ್ನ ಮಾಡಲಾಗ್ತಾ ಇದೆ. ನಮಗೆ ಗ್ಯಾಸು ಫರ್ ಡೇ 5 ರಿಂದ 6 ಗ್ಯಾಸ್ ಬೇಕಿತ್ತು. ಈಗ ನಮ್ಗೆ ಗ್ಯಾಸ್ ಸಿಕ್ಕದೆ 15 ದಿನ ಆಗಿದೆ, ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ನಮ್ಮ ರೆಗ್ಯುಲರ್ ಕ್ಯಾಟ್ರಿಂಗ್ ಇರ್ತದೆ, ಅಂದರೆ ನಮ್ಮದು ಊಟ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಕೆಲವು ಬ್ಯಾಚುಲರ್ಸ್ ನಮ್ಮ ಹೋಟ್ಲನ್ನ ಅವಲಂಬಿಸ್ಕೊಂಡಿರ್ತಾರೆ. ಸೊ ಹಂಗಾಗಿ ನಾವೇನು ಮಾಡೋದು, ಪರ್ಯಾಯ ವ್ಯವಸ್ಥೆ ಆಗಿ ಸೌದಿನೇ ಸೆಟಪ್ ಮಾಡಿಬಿಟ್ಟಿದೆ ಎಲ್ಲ ಫುಲ್ಲು. ಸೌದಿ ಒಲೆಯಲ್ಲೇ ಅಡುಗೆ ಮಾಡೋದು, ಸೌದಿಲೇ ದೋಸೆ ಮಾಡೋಂಥದ್ದು ಎಲ್ಲನೂ ಸೌದಿಲೇ ನಾವು
ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಸ್ಟೀಮ್ ತಂದಿದ್ದೀವಿ ಸರ್. ಸ್ಟೀಮಲ್ಲಿ ರೈಸ್ ಎಲ್ಲ ಆಗುತ್ತೆ. ಹಾಟ್ ವಾಟರ್ದು ಈ ಐಟಮ್ ಎಲ್ಲ ಬಿಸಿ ಆಗೋಕ್ಕೆಲ್ಲ ಸ್ಟೀಮ್ದು ಅದು ಸೌದಿದೆ ಸ್ಟೀಮ್ ಅದು. ಅದಕ್ಕೆ ಹಂಗಾಗಿ ಎಲ್ಲ ಪರ್ಯಾವಸ್ಥೆ ಅನ್ನೋದು ಗ್ಯಾಸ್ ಬಿಟ್ಟು ಪರ್ಯಾಯವಾಗಿ ಏನು ಮಾಡಿ. ಇನ್ನು ಧಾರವಾಡದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆ ಸಾಗಿ ದೇವಸ್ಥಾನ ಕಮಿಟಿಯಿಂದ ಸೌತೆ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದಾರೆ. ರಾಮನವಮಿ ಹಿನ್ನೆಲೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತಿದ್ದು 10,000 ಭಕ್ತರಿಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡಲಾಗುತ್ತಿದೆ. ಸಿಲಿಂಡರ್ ಮಾಡ್ತಿದ್ದೆ. ರಾಮನವಮಿಗೆ ಸುಮಾರು ಒಂದು 10,000 ರಿಂದ 15,000 ಜನ ಇಲ್ಲಿ ಊಟ ಪ್ರಸಾದ ತಗೊಂಡು ಹೋಗ್ತಾರೆ. ಇವತ್ತು ಮಾಡಬೇಕಂದ್ರೆ ನಾವು ಒಂದು ವಾರದಿಂದ ಇದಕ್ಕೆ ಗುದ್ದಾಡಿದ್ದೇವೆ. ಬೇಕಂತೇಳಿ ಸಿಲಿಂಡರ್ ಬೇಕಂತೇಳಿ ಆಯಾ ಇಲಾಖೆಗೆ ಬರೆದೇವೆ. JD ಕೇಳಿದೆ, ಅವರು ಕೊಡೋಕ್ಕಾಗೋದಿಲ್ಲ. ಇಲ್ಲ, ಈಗ ಕರೆಕ್ಟ್ ಇಲ್ಲ, ಈಗ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಇಲ್ಲ ಅಂತ ಹೇಳಿದ್ರು. ಆದರೆ ನಮಗೇನು ಭಕ್ತರಿಗೆ ಕೊಡಲೇಬೇಕು ಪ್ರಸಾದ ಅಂತೇಳಿ ನಾವು ಹೊಸ ಪ್ರಯೋಗ ಅಂತೇಳಿ ಈ ಸರಿ ಕಟ್ಟಿಗೆಯನ್ನು ಮಾಡಿದ್ದೇವೆ. ಆದರೆ ಒಳ್ಳೆ ರೀತಿಯಿಂದ ಆಗಿತ್ತು. ರಾತ್ರಿ ಇಡೀ ಮಾಡ್ಯಾರ ಅಡುಗೆ ಎಲ್ಲ. ಇನ್ನೀಗ ಕಟ್ಟಿಗೆನೇ ಮಾಡಬೇಕಂತ ಎಲ್ಲ ಕಾರ್ಯಕ್ರಮ ಸಾಯಿಬಾಬಾ ಗುಡಿಯಾಗಿ ವರ್ಷಕ್ಕೊಂದು 4 ಕಾರ್ಯಕ್ರಮ ಆಗ್ತವೆ. 4 ಕಾರ್ಯಕ್ರಮಗಳನ್ನು ಒಂದು 10,000 ರಿಂದ 15,000 ಜನ ಪ್ರಸಾದ ಸೇವನೆ ಮಾಡ್ತಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲೂ ಗ್ಯಾಸ್ ಸಮಸ್ಯೆ ಹಿನ್ನೆಲೆ ಹೋಟೆಲ್ಗಳಲ್ಲಿ ಅನಿವಾರ್ಯವಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗುತ್ತಿದೆ. ಹಳ್ಳಿಮನೆ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸಲಾಗುತ್ತಿದೆ. ಇನ್ನು ಕೊಪ್ಪಳದಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಹೆಚ್ಚಳವಾಗಿದೆ. ಆಹಾರ ಇಲಾಖೆ ಏಜೆನ್ಸಿ ಬಂದ್ ಆಗಿದ್ದು ಗೋಡೌನ್ನಿಂದ ನೇರವಾಗಿ ಬೇರೆಯವರಿಗೆ ಏಜೆನ್ಸಿಯವರು ಸಿಲಿಂಡರ್ ನೀಡ್ತಾ ಇದ್ದಾರೆ. ಹೀಗಾಗಿ ಗ್ರಾಹಕರಿಗೆ 1 ವಾರದಿಂದ ಅಲೆದಾಡಿದ್ರೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ ಅಂತ ಏಜೆನ್ಸಿಯವರ ಕಳ್ಳಾಟದ ವಿರುದ್ಧ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬುಕಿಂಗ್ ಮಾಡುವವರಿಗೆ ಡೆಲಿವರಿ ಮೆಸೇಜ್ ಬರುತ್ತೆ, ಸಿಲಿಂಡರ್ ತೆಗೆದುಕೊಳ್ಳೋಕೆ ಬಂದಾಗ ಸಿಲಿಂಡರ್ ಬಂದಿಲ್ಲ ಅಂತ ಹೇಳ್ತಾರೆ ಅಂತ ಕಿಡಿಕಾರಿದ್ರು. 3 ದಿವಸದಿಂದ ಗಾಡಿ ಬಂದಿರಲಿಲ್ಲ ಸರ್. ಆಮೇಲೆ ಇವತ್ತು ಗಾಡಿ ಬಂದಿದೆ. ಅದರ ಪ್ರಕಾರ ನಮ್ಮ ಮೇಲಧಿಕಾರಿಗಳು ನಮಗೇನು ಹೇಳಿದ್ದಾರೆ ಅದ್ರ ಥರ ನಾವು ಟೌನ್ಗೆಲ್ಲ ಮನೆಗಳಿಗೆ ಕಳಿಸ್ತಾ ಇದ್ದೀವಿ. ಇವತ್ತು ನಾಳೆ ಬುಕಿಂಗ್ ಮಾಡಿದ್ರೆ ಕೊಡೋಕೆ ಬರಲ್ಲ. ಹಡಬರು ಮಾತ್ರ ಬುಕಿಂಗ್ ಕೊಡೋದು. 7-8 ದಿವಸಕ್ಕೆ ಆಗುತ್ತೆ ಸರ್. ಗಾಡಿ ಬಂದಿರೋದ್ರಿಂದ ಕ್ಯಾಶ್ ಮೆಮೋ ಜನರೇಟ್ ಅಂತ ಆಗುತ್ತೆ. ಅದು ಅವ್ರು ಕೆಲವ್ರಿಗೆ ಗೊತ್ತಾಗಲ್ಲ. ಆಗುತ್ತೆ ಇವತ್ತೆಲ್ಲ ಆಗುತ್ತೆ. ಔಟ್ಲೆಟ್ ಚಾಲು ಮಾಡೋಕೆ ಅಲ್ಲಿ ಬಂದಾಗ ನಾವು ಇಲ್ಲಿ ಕಂಟ್ರೋಲ್ ಮಾಡಬೇಕಲ್ಲ ಸರ್. ಗಾಡಿ ಬಂದಿದೆಯಲ್ಲ ಇಲ್ಲಿ ಕಂಟ್ರೋಲ್ ಮಾಡಬೇಕು. ಫಸ್ಟ್ ಓಣಿಗಳಿಗೆ ಹಾಕಿ ಕಳಿಸ್ಬೇಕು. ಅದ್ರ ಪ್ರಕಾರ ಎಲ್ಲರಿಗೂ ಹಾಕಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾಮನಹಳ್ಳಿ ಬಳಿ ಗ್ಯಾಸ್ಗಾಗಿ ಜನರು ಪರದಾಡಿದ್ದಾರೆ. ಕಾಡಂಚಿನ ಗ್ರಾಮದ ಜನರು ಸಿಲಿಂಡರ್ ಸಿಗದೆ ಇತ್ತ ಕಾಡಿನಲ್ಲಿ ಸೌದೆ ಸಂಗ್ರಹಿಸಲು ಸಾಧ್ಯವಾಗದೆ ಪರದಾಡುವ ಸ್ಥಿತಿ ಬಂದಿದೆ. ಹೀಗಾಗಿ ಅಲ್ಲಿನ ಜನರು ತಿಂಗಳಿಗೆ 1 ಸಿಲಿಂಡರ್ ಆದರೂ ಕೊಡಿ ಅಂತ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಗ್ಯಾಸ್ ಅಭಾವ ಕುರಿತು ಸಚಿವ ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿನಿತ್ಯ 16,000 ಕಮರ್ಷಿಯಲ್ ಸಿಲಿಂಡರ್ ಅನ್ನು ಕೊಡಲಾಗ್ತಾ ಇದೆ. ಹೋಟೆಲ್ಗಳಿಗೆ ಅಗತ್ಯದ 20% ಕೊಡ್ತಾ ಇದ್ದೀವಿ. ಆಸ್ಪತ್ರೆಗಳಿಗೆ 100% ಕೊಡ್ತಾ ಇದ್ದೀವಿ. ಗ್ರಾಹಕರು ಏಜೆನ್ಸಿ ಹತ್ತಿರ ಹೋಗಿ ಕ್ಯೂ ನಿಲ್ಲೋದು ಬೇಡ. ಕಷ್ಟದ ಸಮಯದಲ್ಲಿ ಗ್ಯಾಸ್ ಮಿತವಾಗಿ ಬಳಸಬೇಕು. ಅಭಾವದ ಸಂದರ್ಭದಲ್ಲಿ ಅನಗತ್ಯ ಗ್ಯಾಸ್ ಖರೀದಿ ಮಾಡಬೇಡಿ. ಹೋಟೆಲ್ಗಳಿಗೆ ಇನ್ನೂ ಹೆಚ್ಚಿನ ಪರ್ಸೆಂಟೇಜ್ ಕೊಡ್ತೀವಿ. ಮುಂದಿನ ಸೋಮವಾರ ಸಭೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ ಅಂತಂದ್ರು. ತಮ್ಮ ಹಳ್ಳಿ ಪ್ರದೇಶದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನಕ್ಕೆ 1 ಸಿಲಿಂಡರ್ ಕೊಡುವಂಥದ್ದಾಗಿದೆ. ಅದು ಸ್ಟ್ಯಾಂಡರ್ಡ್ ಮೊದಲಿನಿಂದ ಬರೋದು. ಒಂದು ಕುಟುಂಬಕ್ಕೆ 4 ರಿಂದ 5 ಜನ ಇರ್ತಾರೆ. ಅದನ್ನು ಆಧಾರ ಇಟ್ಕೊಂಡು ಇದನ್ನು ಕೊಡ್ತಾರೆ. ಜೊತೆಗೆ ನಾನು ಸಾರ್ವಜನಿಕರಲ್ಲಿ, ಗ್ರಾಹಕರಲ್ಲಿ ಮನವಿ ಮಾಡ್ತೀನಿ. ಕಷ್ಟಕಾಲ, ಯುದ್ಧ ನಡೀತಾ ಇದೆ. ಯುದ್ಧ ಇನ್ನೂ ಸಂಪೂರ್ಣವಾಗಿ ನಿಂತಿಲ್ಲ. ಮಾತುಕತೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಅದರ ಬಗ್ಗೆ ಕಾಳಜಿ ವಹಿಸಿದೆ. ನಾನು ತಮ್ಮಲ್ಲಿ ಮನವಿ ಮಾಡೋದೇನೆಂದರೆ, ಇಂತಹ ಸಂದರ್ಭದಲ್ಲಿ ಮಿತಿವ್ಯಯ ಮಾಡಬೇಕು ಮತ್ತು ಶಾಂತವಾಗಿ ಬಂದಿರೋದನ್ನು ಹಂಚ್ಕೊಳ್ಬೇಕು. ವಿನಾಕಾರಣ ಹೋಗೋದು, ರಿಜಿಸ್ಟ್ರಿ ಜಾಸ್ತಿ ಮಾಡೋದು, ಕಾಳಸಂತೆ ಕಳಿಸೋದು, ಇದಕ್ಕೆ ಕಠಿಣ ಕ್ರಮ ಸರ್ಕಾರ ತೆಗೆದುಕೊಳ್ತದೆ. ರಾಜ್ಯದಲ್ಲಿ ಗ್ಯಾಸ್ ಅಭಾವದ ಮಧ್ಯೆಯೇ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಇವತ್ತು ವಿಯೆಟ್ನಾಂ ಬಾವುಟದೊಂದಿಗೆ ಮಂಗಳೂರಿಗೆ ಅಪೋಲೋ ಓಷಿಯನ್ ಹೆಸರಿನ ಬೃಹತ್ ಹಡಗು ಆಗಮಿಸಿದೆ. ಗುಜರಾತ್ ವಾದಿನಾರ್ ಬಂದರಿನಿಂದ ನವಮಂಗಳೂರು ಬಂದರಿಗೆ 17,600 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹಡಗು ಹೊತ್ತು ತಂದಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿದ್ದ ಷರತ್ತುಗಳನ್ನು ಇರಾನ್ ತಿರಸ್ಕರಿಸಿದ್ದು ಯುದ್ಧ ಮುಂದುವರೆದಿದೆ. ಹೀಗಾಗಿ ಟ್ರಂಪ್ ಕಾರ್ಗ್ ದ್ವೀಪ ವಶಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇರಾನ್ ಕೂಡ ಅಮೆರಿಕಕ್ಕೆ ಕಠಿಣ ಎಚ್ಚರಿಕೆ ನೀಡಿದ್ದು, ಮತ್ತೆ ದಾಳಿ ಮಾಡಿದ್ರೆ ಪ್ರತೀಕಾರ ಮತ್ತಷ್ಟು ಕ್ರೂರವಾಗಿರುತ್ತೆ ಅಂತ ಹೇಳಿದೆ. ಆದರೆ ಕಾರ್ಗ್ ದ್ವೀಪ ವಶ ಪಡೆಯೋಕೆ ಅಮೆರಿಕ ಭೂಸೇನೆ ಸಿದ್ಧಪಡಿಸ್ತಾ ಇದೆ. ಹೀಗಾಗಿ ಕಾರ್ಗ್ ದ್ವೀಪದಲ್ಲಿ ಇರಾನ್ ಭದ್ರತೆಯನ್ನು ಹೆಚ್ಚಿಸಿದ್ದು, ಕಾರ್ಗ್ ದ್ವೀಪ ಇರಾನ್ನ ಜೀವನಾಡಿಯಾಗಿದೆ. ದೇಶದ ಬಹುಪಾಲು ತೈಲ ಇಲ್ಲಿಂದಲೇ ಹೊರಹೋಗುತ್ತೆ. ಹೀಗಾಗಿ ಕಾರ್ಗ್ ವಶಕ್ಕೆ ಅಮೆರಿಕ ಮುಂದಾಗಿದ್ದು, ಅಮೆರಿಕ ನಡೆಗೆ ಇರಾನ್ ಕೂಡ ಕೆಂಡ ಕಾಡ್ತಾ ಇದೆ. ಕಠಿಣ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದೆ.
ಇರಾನ್ನ ಇಫ್ತಾಹ್ ಮೇಲೆ ಮತ್ತೆ ಇಸ್ರೇಲ್ ದಾಳಿ ನಡೆದಿದೆ. ಡ್ರೋನ್ ಕ್ಷಿಪಣಿಗಳಿಂದ ಇಸ್ರೇಲ್ ಭಾರೀ ದಾಳಿ ಮಾಡಿದೆ. ಇನ್ನು ಇರಾನ್ನ ಶಸ್ತ್ರಾಸ್ತ್ರ ತಯಾರಿಕಾ ಘಟಕದ ಮೇಲೂ ಕೂಡ ಉಡೀಸ್ ಮಾಡಲಾಗಿದೆಯಂತೆ. ಇನ್ನೊಂದು ಕಡೆ ಜಲಾಂತರ್ಗಾಮಿ ನೌಕೆ ತಯಾರು ಘಟಕದ ಮೇಲೂ ದಾಳಿ ನಡೆದಿದೆ. ಒಂದೆಡೆ ಅಮೆರಿಕ ಕದನ ವಿರಾಮದ ಮಂತ್ರ ಪಠಿಸ್ತಾ ಇದ್ರೆ ಅತ್ತ ಇಸ್ರೇಲ್ ಮಾತ್ರ ದಾಳಿ ಮುಂದುವರೆಸಿದೆ. ಇರಾನ್ ಇಸ್ರೇಲ್ ಸಂಘರ್ಷದ ಮಧ್ಯೆಯೂ ಕೂಡ ಭಾರತ, ಚೀನಾ ಮತ್ತು ರಷ್ಯಾದಂತಹ ಸ್ನೇಹಪರ ರಾಷ್ಟ್ರಗಳ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತವಾಗಿ ಸಾಗೋಕೆ ಇರಾನ್ ಅನುಮತಿಯನ್ನು ಕೊಟ್ಟಿದೆ. ವಿಶ್ವಸಂಸ್ಥೆಯ ಮನವಿಯ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಇರಾನ್ ತಿಳಿಸಿದೆ. ಚೀನಾ, ರಷ್ಯಾ, ಭಾರತ, ಇರಾಕ್ ಮತ್ತು ಪಾಕಿಸ್ತಾನದ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗೋಕೆ ಅನುಮತಿ ಇದೆ ಅಂತ ಇರಾನಿನ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಮುಂಬೈನಲ್ಲಿರುವಂತಹ ಇರಾನಿನ ಕಾನ್ಸುಲೇಟ್ ಜನರಲ್ ಕೂಡ ಇದನ್ನ ಸಾಮಾಜಿಕ ಮಾಧ್ಯಮದಲ್ಲಿ ದೃಢಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಬೇಸಿಗೆ ಸಮಯದಲ್ಲಿ ಬೇರೆ ಬೇರೆ ದೇಶಗಳಿಗೆ ಪ್ರವಾಸಕ್ಕೆ ಹೋಗುವ ವಿದೇಶಿ ಪ್ರವಾಸಿಗರು ಯುದ್ಧದಿಂದಾಗಿ ಭಾರತದ ಕಡೆಗೆ ಲಗ್ಗೆ ಇಡ್ತಿದ್ದಾರೆ. ಭಾರತದಲ್ಲಿರುವ ಲಡಾಖ್, ಋಷಿಕೇಶ, ಶಿಮ್ಲಾ, ಕುಲ್ಮನಾಲಿ ಮತ್ತು ಶಿಲ್ಲಾಂಗ್ನಂತಹ ಪ್ರವಾಸಿ ತಾಣಗಳಿಗೆ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಹೀಗಾಗಿ ಯುದ್ಧದ ನಡುವೆಯೂ ಭಾರತದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಲಾಭ ಆಗ್ತಿದ್ದು, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿರುವ ಪ್ರವಾಸಿ ತಾಣಗಳಲ್ಲಿ 30% ಬುಕ್ಕಿಂಗ್ಗಳು ಹೆಚ್ಚಾಗಿದ್ದು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಲಾಭ ಸಿಕ್ಕಿದೆ. ವಿಧಾನಸಭೆಯಲ್ಲಿ ಇವತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಘೋಷಣೆ ಮಾಡಿದ್ದಾರೆ. 1ನೇ ತರಗತಿ ಕ್ಲಾಸ್ ದಾಖಲಾತಿಗೆ ವಯಸ್ಸು ಸಡಿಲಿಕೆ ಮಾಡಲಾಗಿದೆ. ಪೋಷಕರ ಬೇಡಿಕೆ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನು ಬಿತ್ತರ ಮಾಡಿತ್ತು. ಸದ್ಯ ನ್ಯೂಸ್ 18 ವರದಿಯ ಫಲಶ್ರುತಿಯಿಂದಾಗಿ ಈಗ ಸರ್ಕಾರದಿಂದ 60 ದಿನಗಳ ವಯಸ್ಸು ಸಡಿಲಿಕೆ ಮಾಡಲಾಗಿದೆ. ಈ ಮೊದಲು 1ನೇ ತರಗತಿಗೆ 6 ವರ್ಷ ನಿಗದಿ ಮಾಡಲಾಗಿತ್ತು. ಈಗ 5 ವರ್ಷ 10 ತಿಂಗಳನ್ನ ಸರ್ಕಾರ ಮಾಡಿದೆ. ಇನ್ನು ನ್ಯೂಸ್ 18 ಕಾರ್ಯಕ್ಕೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಧನ್ಯವಾದ ತಿಳಿಸಿದರು. ಬರ್ತಾ ಇದೆ ದಟ್ ಎಜುಕೇಶನ್ ಮಿನಿಸ್ಟ್ರು 60 ಡೇಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅಂತ. ಇದರಿಂದ ಜೂನಲ್ಲಿ ಮತ್ತು ಜುಲೈಯಲ್ಲಿ ಹುಟ್ಟಿರೋ ಮಕ್ಕಳಿಗೆಲ್ಲ ತುಂಬ ಅನುಕೂಲ ಆಗಿದೆ. ಸರ್ಕಾರಕ್ಕೆ ಮತ್ತು ನಮಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಕವರ್ ಮಾಡ್ತಾ ಇರೋ ನ್ಯೂಸ್ 18 ಚಾನೆಲ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕಿತ್ತು. ಥ್ಯಾಂಕ್ ಯು ವೆರಿ ಮಚ್. ಪೋಷಕರಿಗೆ ಬಹಳ ಅನುಕೂಲ ಆಗಿದೆ. ಈಗ ಸುದ್ದಿ ನೋಡಿದೆ, ಮಧು ಬಂಗಾರಪ್ಪ ಅವರು ಇನ್ನು ಅಸೆಂಬ್ಲಿಯಲ್ಲಿ 1ನೇ ತರಗತಿ ಅಡ್ಮಿಷನ್ಗೆ 60 ದಿನಗಳ ವಿನಾಯಿತಿ ಅನೌನ್ಸ್ ಮಾಡಿದ್ದಾರೆ. ಸುದ್ದಿ ಕೇಳಿ ತುಂಬ ಖುಷಿ ಆಯಿತು. ನಾನು ಪೋಷಕರ ಪರವಾಗಿ ಈ ಮೂಲಕ ನನಗೆ ಈ ಹೋರಾಟದಲ್ಲಿ ಸಹಕರಿಸಿದಂಥ ನ್ಯೂಸ್ 18 ತಂಡಕ್ಕೆ, ನ್ಯೂಸ್ 18 ವರದಿಗಾರರು ನಮ್ಮನ್ನು ಯಾವಾಗಲೂ ಸಹಕರಿಸಿದ್ದಾರೆ. ವಿಧಾನಸಭೆ ಕಲಾಪದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವೆ ಭಾರೀ ಜಟಾಪಟಿ ನಡೆದಿದೆ. ಮುನಿರತ್ನ ಕೇಸ್ಗಳ ಬಗ್ಗೆ ಮಾತನಾಡೋದು ಬೇಕಾದಷ್ಟಿದೆ, ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಈ ವೇಳೆ ಎಲ್ಲವನ್ನ ಹೇಳಿ ಅಂತ ಮುನಿರತ್ನ ಹೇಳಿದ್ದಾರೆ. ಅದಕ್ಕೆ ಸಿಟ್ಟಾದ ಡಿಕೆಶಿ, ಆಯ್ತಣ್ಣ ಮುನಿರತ್ನಣ್ಣ ಕುತ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅಲ್ಲದೆ ಅಶೋಕ್ಗೆ ಹೇಗೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿದ್ರು ಅಂತ ಎಫ್ಐಆರ್ನಲ್ಲಿದೆ ಅಂತ ಡಿಕೆಶಿ ಹೇಳಿದ್ದಾರೆ. ಈ ವೇಳೆ ಡಿಕೆಶಿ ಮಾತಿಗೆ ಅಶೋಕ್ ನಾರಾಯಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಭಾರೀ ಗದ್ದಲವಾಗಿದ್ದು, ಈ ವೇಳೆ ಮುನಿರತ್ನ ನನ್ನನ್ನ ಜೈಲಿಗೆ ಕಳಿಸಿದ್ದು ಇವರೇ, 1-2 ಪಾಪದ ಕೆಲಸ ಮಾಡಿ ಬಂದಿಲ್ಲ ಇವರು ಅಂತ ಹೇಳಿದ್ರು. ಈ ವೇಳೆ ನೀನೊಬ್ಬ ರೇಪೇಸ್ಟ್ ಅಂತ ಡಿಕೆಶಿ ಹೇಳಿದ್ದಾರೆ. ಸದನದಲ್ಲಿ ಭಾರೀ ಗಲಾಟೆ ಉಂಟಾಗಿದೆ. ಇನ್ನು ಪರಿಷತ್ ಕಲಾಪವನ್ನ ಸ್ಪೀಕರ್ ಖಾದರ್ ಅನಿರ್ದಿಷ್ಟಾವಧಿ ಮುಂದೂಡಿಕೆ ಮಾಡಿದ್ದಾರೆ. ಪರಿಷತ್ನಲ್ಲಿ ಸಿಎಂ ಬಜೆಟ್ ಕುರಿತು ಉತ್ತರ ಕೊಟ್ಟು ಮುಗಿಸ್ತಾ ಇದ್ದಂತೆ ವಿಪಕ್ಷಗಳು ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಸಿಪಿ, ಟಿಎಸ್ಪಿ ಕಾನೂನು ತಂದಿದ್ದು ನೀವೇ, ತಿಂದಿದ್ದು ನೀವೇ, ನಮ್ಗೇನ್ ಸಿಕ್ಕಿದ್ದು ಅದನ್ನ ಹೇಳಿ. ಇದೊಂದು ದಲಿತ ವಿರೋಧಿ ಬಜೆಟ್, ನಾವು ಈ ಬಜೆಟ್ನ ವಿರೋಧ ಮಾಡ್ತೀವಿ ಅಂತ ವಿಪಕ್ಷಗಳು ಸಭಾತ್ಯಾಗವನ್ನ ಮಾಡಿದ್ದಾರೆ. ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ಶೇಮ್ ಶೇಮ್ ಅಂತ ಕೂಗಿದ್ರು. ಈ ವೇಳೆ ಸಿಎಂ, ಇವರು ಮನುವಾದಿಗಳು, RSSನವರು, ನೀವು ಬಜೆಟ್ ಸಹಿಸಲ್ಲ ಅಂತ ಗುಡುಗಿದ್ರು. ಅಲ್ಲದೆ ವಿಪಕ್ಷಗಳ ಸಭಾತ್ಯಾಗದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಧನ ವಿನಿಯೋಗ ವಿಧೇಯಕ ಅಂಗೀಕಾರ ಮಾಡಿಸಿದ್ದಾರೆ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಕಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಶುರುವಾಗಿದೆ. ಬಂಡಾಯ ಸ್ಪರ್ಧೆಗೆ ಮುಂದಾಗಿರುವ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯದೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ನಾಮಪತ್ರ ವಾಪಸ್ ಪಡೆಯುವ ಸಮಯ ಮುಕ್ತಾಯವಾದ ಹಿನ್ನೆಲೆ ಸಾದಿಕ್ ಮನೆ ಬಳಿ ಭಾರೀ ಹೈಡ್ರಾಮವೇ ನಡೆದಿದೆ. ಇನ್ನು ಸಾದಿಕ್ ಸುದ್ದಿಗೋಷ್ಠಿ ವೇಳೆ ಬಂದ ರಿಜ್ವಾನ್
ಸಲೀಂ ಅಹಮದ್ ಸಾದಿಕ್ ಅವರನ್ನ ಮನೆಯೊಳಗೆ ಕರ್ಕೊಂಡು ಹೋಗಿ ಚರ್ಚೆ ನಡೆಸಿದ್ದಾರೆ. ಆದರೆ ಅದಕ್ಕೂ ಸಾದಿಕ್ ಒಪ್ಪಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಸಲೀಂ ಅಹಮದ್ ಹಾಗೂ ರಿಜ್ವಾನ್ ವಾಪಸ್ ಆಗಿದ್ದು, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಸ್ಪರ್ಧೆಯಂತೂ ಫಿಕ್ಸ್ ಆಗಿದೆ. ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದರೆ ನಾನು ಸೋತರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸಾದಿಕ್ ಭೇಟಿ ಮಾಡಕ್ಕೆ ಬಂದು ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ, ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ ನಾವು ಕೂಡ ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡೋಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ ಅವ್ರು ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ಹೌದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರಂತ. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವ್ರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಸಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು, ಆದರೆ ಈ ಬಾರಿ ಇಲ್ಲಿ ಕನಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಏಕೆಂದರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದರು, ನಾವು ಮಾತಾಡಿದ್ದೀವಿ. ಮತ್ತೆ ಕೂತ್ಕೋತೀವಿ, ನಾಳೆ ನಾಳಿದ್ದಲ್ಲಿ ಕೂತ್ಕೋತೀವಿ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ನಾಮಪತ್ರ ಹಿಂಪಡೆಯೋಕೆ ಇಂದೇ ಕೊನೆಯ ದಿನವಾಗಿದೆ. ಅಂತಿಮವಾಗಿ ಚುನಾವಣಾ ಕಣದಲ್ಲಿ 9 ಅಭ್ಯರ್ಥಿಗಳು ಉಳ್ಕೊಂಡಿದ್ದಾರೆ. 14 ಅಭ್ಯರ್ಥಿಗಳ ಪೈಕಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ 5 ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ನಾಮಪತ್ರ ಹಿಂಪಡೆಯೋಕೆ ಇಂದು ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಕಾಶ ನೀಡಲಾಗಿತ್ತು. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಬಳಿ ಭಾರೀ ಹೈಡ್ರಾಮಾ ನಡೆದಿದೆ. ಅಧಿಕಾರದ ಅವಧಿ ಮುಗಿದ್ರೂ ರಾಜೀನಾಮೆ ನೀಡದ ಆರೋಪದ ಹಿನ್ನೆಲೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ಗೆ ಕಪ್ಪು ಮಸಿ ಬಳಿದು ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಬೈಲಾ ಉಲ್ಲಂಘಿಸಿ ಹಿಂಬಾಗಿಲಿನಿಂದ ಅಧಿಕಾರದಲ್ಲಿ ಮುಂದುವರಿಯಲು ಯತ್ನಿಸಿದ್ದಾರೆ ಅಂತ ಅಧ್ಯಕ್ಷ ಸುರೇಶ್ಗೆ ಘೇರಾವ್ ಹಾಕಿ ಘೋಷಣೆ ಕೂಗಿ ಕುರುಬ ಸಂಘದ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಕ್ಕೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಕಾನೂನು ಪ್ರಕಾರ ಎಲ್ಲವೂ ಕಾನೂನು ಪ್ರಕಾರ ಹೋಗಿದೆ. ಇದ್ಮೇಲೆ ಇವರು ಚುನಾವಣೆ ಅಧಿಕಾರಿಗಳು ಕೊಡಬೇಕು, DR ಕೊಡಬೇಕು, DR ನನ್ನ ಎಲೆಕ್ಷನ್ ಕೊಡಬೇಕು, ಚುನಾವಣೆ ಮಾಡಿ ಅಂತ. ಚುನಾವಣೆ ಮಾಡೇ ಮಾಡ್ತೀವಲ್ಲ, ಇವ್ರೇನು ಕೊಡ್ತಾರೆ. ಅಪ್ರಾಪ್ತ ಬಾಲಕ ಇಬ್ಬರನ್ನ ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನ ಪೀಣ್ಯದಲ್ಲಿ ನಡೆದಿದೆ. ಯಮುನಾ ಹಾಗೂ ಸಂದೀಪ್ ಮೃತ ದುರ್ದೈವಿಗಳು. ಮಲೇಗೌಡ ಜೊತೆ ಛಾಯಾ ಎಂಬಾಕೆ ಅಕ್ರಮ ಸಂಬಂಧ ಹೊಂದಿದ್ದ ಆರೋಪ ಹಿನ್ನೆಲೆ ಈ ಬಗ್ಗೆ ಪ್ರಶ್ನಿಸೋಕೆ ಛಾಯಾ ಮನೆಗೆ ಬಳಿ ಮಲೇಗೌಡ ಪತ್ನಿ ಯಮುನಾ, ಆಕೆಯ ಸಹೋದರ ಸುದೀಪ್ ಹೋಗಿದ್ರು. ಈ ವೇಳೆ ಗಲಾಟೆಯಾಗಿದ್ದು ಮನೆಯಲ್ಲಿದ್ದ ಛಾಯಾ ಮಗ ಯಮುನಾ ಹಾಗೂ ಸುದೀಪ್ಗೆ ಚಾಕು ಚುಚ್ಚಿ ಕೊಲೆ ಮಾಡಿದ್ದಾನೆ. ಘಟನೆ ಸಂಬಂಧ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಅಪ್ಪ ಫೋನ್ ಮಾಡಿದ್ದಪ್ಪ, ಬೇಗ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಫೋನ್ ಮಾಡಿದ್ದು. ಏನು ವಿಷಯ ಅಂತ ಏನು ಹೇಳಿರಲಿಲ್ಲ. ಆಮೇಲೆ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ಈ ವಿಷಯ, ಇದು ಚಾಕು ಹಾಕಿ ಸಾಯಿಸಿದ್ದಾನೆ ಅಂತ. ಇದು ಯಾರ ಮನೆ? ಇದು ನಮ್ಮ ಅಪ್ಪಂಗೂ ಮತ್ತು ಇವರ ಛಾಯಾ ಅಂತ ಅಕ್ರಮ ಸಂಬಂಧ ಇತ್ತು. ರೀಸೆಂಟಾಗಿ ಹೋಗಿದ್ರು, ಅದ್ರ ಮೇಲೆ ಡೌಟ್ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಆವಾಗ ನಾನು ನಮ್ಮ ಅಮ್ಮನು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮಪ್ಪನೂ ನಾವು ಒಂದಾಗಿದ್ವಿ ಅಂಕಲ್, ಇವ್ರಿಗೂ ಏನೂ ಸಂಬಂಧ ಇರಲಿಲ್ಲ. ಆವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಅವ್ರ ಮಗನೇ ಕರ್ಸ್ಬಿಟ್ಟು ಚಾಕು ಹಾಕಿ ಸಾಯಿಸಿರೋದು. ನಮ್ಮಮ್ಮ ಬೇಕು ಅಂತ ಬಂದಿಲ್ಲ ಅಂಕಲ್. ಇಲ್ಲಿ ಗೊತ್ತಿದ್ದಿದ್ರೆ ನಾನು ಬರ್ತಾಯಿದ್ದೆ ಅಂಕಲ್. ನಾನು ಕಾಲೇಜಿಗೆ ಇವಾಗ ಗೊತ್ತಾಗಿರೋದು ಏನು ಅಂದರೆ ಅವ್ರ ಮಗನೇ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು.
ಮದುವೆಯಾದ 2 ತಿಂಗಳೊಳಗೆ ಗಂಡನ ಬಿಟ್ಟು ಪತ್ನಿ ನಾಪತ್ತೆಯಾದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕಳೆದ 21ರಂದು ಮನೆಯಿಂದ ನಾಗರಾಜ್ ಪತ್ನಿ ಸಂಜನಾ ನಾಪತ್ತೆಯಾಗಿದ್ದಾರೆ. ಸೊಸೆ ಮನೆ ಬಿಟ್ಟು ಹೋಗಿರೋದಕ್ಕೆ ನಾಗರಾಜ್ ತಂದೆ ಸಾವನ್ನಪ್ಪಿದ್ದಾರೆ. ಫೆಬ್ರವರಿ 8ರಂದು ಕುಟುಂಬದ ಸಮ್ಮುಖದಲ್ಲಿ ನಾಗರಾಜ್ ಸಂಜನಾಳನ್ನ ವಿವಾಹವಾಗಿದ್ರು. ಆದರೆ ವಿವಾಹವಾದ 2 ತಿಂಗಳಿಗೆ ಸಂಜನಾ ನಾಪತ್ತೆಯಾಗಿದ್ದು, ಆಕೆಗಾಗಿ ಹಲವು ಕಡೆ ನಾಗರಾಜ್ ಹುಡುಕಾಡಿದ್ರು. ಆಕೆ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಪತ್ನಿಗಾಗಿ ನಾಗರಾಜ್ ಠಾಣೆ ಮೆಟ್ಟಿಲೇರಿದ್ದು, ಪತ್ನಿ ಹುಡುಕಿ ಕೊಡುವಂತೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೈವ ದರ್ಶನಕ್ಕೆ ಹೋದ ದಂಪತಿ ಮನೆಗೆ ಕಿರಾತಕರು ಕನ್ನ ಹಾಕಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರ್ನ ಗಾಂಧಿಪೇಟ್ನಲ್ಲಿ ನಡೆದಿದೆ. ರೋಷನ್ ಅನ್ನೋರ ಮನೆಯಲ್ಲಿ ಕಳ್ಳತನವಾಗಿದೆ. ದೇವರ ದರ್ಶನಕ್ಕೆ ಅಂತ ದಂಪತಿ ಮನೆಯಿಂದ ತೆರಳಿದ ವೇಳೆ ಕಳ್ಳರು ಮನೆಗೆ ನುಗ್ಗಿ ಚಿನ್ನಾಭರಣ, ದುಬಾರಿ ವಸ್ತುಗಳನ್ನು ಕದ್ದಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದಂತಹ ಬಲ್ಬ್ಗಳನ್ನು ಒಡೆದು ಹಾಕಿದ್ದು ಮನೆ ಬಾಗಿಲು ಮುರಿದು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು, ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಬಸ್ನಲ್ಲಿ ಚಿನ್ನಾಭರಣ ಕಳವು ಮಾಡಲಾಗಿದೆ. ಗೋಕುಲ್ನಿಂದ ಸಿಬಿಟಿಗೆ ಹೋಗುವ ಬಸ್ನಲ್ಲಿ ಕಳ್ಳತನ ನಡೆದಿದೆ. 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 28 ಗ್ರಾಂ ಚಿನ್ನಾಭರಣ ಹಾಗೂ ಬೆಳ್ಳಿ ಸಾಮಗ್ರಿ ಕಳ್ಳತನ ಮಾಡಲಾಗಿದೆ. ಸಚಿನ್ ಪಾಠಕ್ ಅನ್ನೋರ ಆಭರಣ ಕಳುವಾಗಿದ್ದು, ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಎಲ್ಸಿ ಹಿಂದಿ ಪರೀಕ್ಷೆ ದಿನಾಂಕ ಮುಂದೂಡಿಕೆ ಮಾಡಲಾಗಿದೆ. ಇದೇ 30ರಂದು ಎಸ್ಎಸ್ಎಲ್ಸಿ ಹಿಂದಿ ಪರೀಕ್ಷೆ ನಿಗದಿಯಾಗಿತ್ತು. ಆದರೆ ಮಹಾವೀರ ಜಯಂತಿ ಹಿನ್ನೆಲೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪರೀಕ್ಷೆಯನ್ನು ಮುಂದೂಡಿದೆ. ಈ ಬಗ್ಗೆ ನ್ಯೂಸ್ 18ಗೆ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯದ ಮಂಡಳಿಯ ನಿರ್ದೇಶಕ ಗೋಪಾಲಕೃಷ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ಘನತ್ಯಾಜ್ಯ ಸಂಗ್ರಹಣೆ ಹಾಗೂ ವಿಲೇವಾರಿ ಗುತ್ತಿಗೆದಾರ ಜೊತೆ ಬಿಎಸ್ಡಬ್ಲ್ಯೂಎಂಎಲ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರಿಗೌಡ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಕರಿಗೌಡ, ಇವತ್ತು ಸಭೆ ನಡೆಸಿದ್ದೇವೆ. ನಿಮ್ಮ ನಿಯಮಗಳ ಪ್ರಕಾರ ಹಸಿ ಕಸ, ಒಣಕಸ, ಸ್ಯಾನಿಟರಿ ಕಸ, ಸ್ಪೆಷಲ್ ಕೇರ್ ಕಸವನ್ನು ಬೇರೆ ಬೇರೆಯಾಗಿ ಕಲೆಕ್ಟ್ ಮಾಡಬೇಕು. ಆದರೆ ಪೌರ ಕಾರ್ಮಿಕರು ಹೇಳ್ತಾ ಇರೋದು ಸಾರ್ವಜನಿಕರು ವಿಂಗಡಣೆ ಮಾಡಿಕೊಡೋದಿಲ್ಲ ಅಂತ. ಹೀಗಾಗಿ ಕಸ ವಿಂಗಡಣೆ ಮಾಡಿಕೊಡದಿದ್ರೆ 500ರಿಂದ 1000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಈ ನಿಯಮ ಏಪ್ರಿಲ್ 1ರಿಂದ ಕಾರ್ಯಾಚರಣೆ ಆಗಲಿದೆ ಅಂತ ಹೇಳಿದರು. ಜನರು ಪ್ರತ್ಯೇಕವಾಗಿ ಕೊಡ್ತಿಲ್ಲ, ಅದರಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿ ಮನೆಯಿಂದ ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸ ಮತ್ತು ಸ್ಪೆಷಲ್ ಕೇರ್ ಕಸವನ್ನು ಪ್ರತ್ಯೇಕವಾಗಿ ಕೊಡ್ಸೋಕ್ಕೆ ನಾವು ಗುತ್ತಿಗೆದಾರರು ನಮ್ಮ ಸಂಸ್ಥೆ ಕಡೆಯಿಂದ, ಕಾರ್ಪೊರೇಷನ್ ಕಡೆಯಿಂದ, ಲಿಂಕ್ ವರ್ಕರ್ಸು, AGMಸು, ಮಾರ್ಷಲ್ ಸೂಪರ್ವೈಸರು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, PK ಸೂಪರ್ವೈಸರು ಅವರೆಲ್ಲ ಕೆಲಸ ಮಾಡ್ತೀವಿ. ಅವರು ನಮ್ಮ ಜೊತೆ ಕೈ ಜೋಡಿಸಿ, ಅಂದರೆ ಗುತ್ತಿಗೆದಾರರು ಒಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಸ ಬೇರ್ಪಡಿಸುವೆಯನ್ನು ಎಲ್ಲ ಸೇರಿ ಇನ್ನೂ ಸೆಗ್ರಿಗೇಷನ್ ಲೆವೆಲನ್ನ ಜಾಸ್ತಿ ಮಾಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನೋಡಿ, ಅವ್ರಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬೋರ್ಡ್ ಬಂದಾದ ಮೇಲೆ ಅವ್ರ ಮನಸ್ಥಿತಿನೇ ಒಂಥರ ಇದೆ. ಏನೋ ನಾವೆಲ್ಲ ಲೂಟಿ ಹೊಡೆದುಬಿಟ್ಟಿದ್ದೀವಿ, ಕೆಲಸ ಮಾಡ್ತಾಯಿಲ್ಲ, ವಿಲೇವಾರಿ ಕೇಂದ್ರಗಳಿಲ್ಲ, ಭರ್ತಿಗೆ ಇದು ಭೂಭರ್ತಿ ಕಳಿಸ್ತಾ ಇದ್ದೀರಿ ಅಂತ. ಇವತ್ತಿಗೂ ನಾವು ಅದನ್ನೇ ಹೇಳಿದ್ದೀವಿ. ಮನೆಯವರು 95%ವರೆಗೂ ಸೆಗ್ರಿಗೇಷನ್ ಮಾಡಿ ಕೊಟ್ಟಿದ್ದರು. ಆವಾಗ ನೀವು ನಮಗೆ ವಿಲೇವಾರಿ ಮಾಡೋದಕ್ಕೆ ಎಲ್ಲಿ ಕೊಟ್ರಿ? ಅದೇ ಭೂಭರ್ತಿ ಜಾಗ ಕೊಟ್ಟರೆ. ನಿಮ್ಮ ತಪ್ಪನ್ನು ಇಟ್ಕೊಂಡು ನಮ್ಮ ಮೇಲೆ ಯಾಕೆ ಗದಾ ಪ್ರಹಾರ ಮಾಡ್ತೀವಿ? ಒಂದೊಂದು ವಾರ 15 ದಿವಸ ನೀವು ಡಂಪಿಂಗ್ ಯಾರ್ಡಿಗೆ ಜಾಗನೇ ಕೊಡೋದಿಲ್ಲ. ಆವಾಗ ನಿಮ್ಮ ಎಸ್ಮಾ ಕಾಯ್ದೆ ಏನು ಬೆಡ್ಶೀಟ್ ಹೊತ್ಕೊಂಡು ಮಲಗಿತ್ತ? ಆವಾಗ ನಿಮ್ಮ ಅಧಿಕಾರಿಗಳ ಮೇಲೆ ಯಾಕೆ ನೀವು ಆಕ್ಷನ್ ತೊಗೊಂಡಿಲ್ಲ? ಏನು ನಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಹೋಗ್ತೀವಿ, ಬೇರೆ ಬದಲಿ ವ್ಯವಸ್ಥೆ ಮಾಡ್ಕೊಳ್ಳಿದ್ದು 1 ವಾರಕ್ಕೆ ಮೊದಲೇ ಕೊಟ್ಟಿದ್ದೀವಿ. ನೀವು ಮಾಡಿಕೊಳ್ಳಾರ್ದಿರ ನಿಮ್ಮ ತಪ್ಪಿಗೆ ನಮ್ಮನ್ನು ಬೆದರಿಸಿ ಜೀದ್ದಾಳುಗಳಾಗಿ ಇಟ್ಕೊಳ್ಳೋದು ಸರಿ ಇಲ್ಲ. ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ದೇವಾಲಯದಲ್ಲಿ ಹುಂಡಿ ಕಾಣಿಕೆ ಎಣಿಕೆ ಕಾರ್ಯ ಮಾಡಲಾಗಿದೆ. ದೇವಾಲಯದ ಉಪ ಆಯುಕ್ತ ಪಿ ದಿನೇಶ್ ನೇತೃತ್ವದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮಾಡಲಾಗಿದ್ದು, ಹುಂಡಿಯಲ್ಲಿ 4 ಗ್ರಾಂ ಚಿನ್ನ, 830 ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ. ಇದರ ಜೊತೆಗೆ 39,49,000 ರೂಪಾಯಿ ನಗದು ಕೂಡ ಸಂಗ್ರಹ ಆಗಿದೆ. ಐಪಿಎಲ್ ಪಂದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗ್ತಿದೆ. ಶನಿವಾರ ಆರ್ಸಿಬಿ ಹಾಗೂ ಹೈದರಾಬಾದ್ ನಡುವೆ ಹಣಾಹಣಿ ನಡೆಯಲಿದೆ. ಈ ಹಿನ್ನೆಲೆ ಚಿನ್ನಸ್ವಾಮಿಯಲ್ಲಿ ಭದ್ರತೆ ಬಗ್ಗೆ ಮಾಕ್ ಡ್ರಿಲ್ ಮಾಡಲಾಗಿದೆ. ಎನ್ಎಸ್ಜಿ ಪಡೆ ಪೊಲೀಸರಿಂದ ಭದ್ರತೆ ಬಗ್ಗೆ ಸುಮಾರು 1,000 ಪೊಲೀಸರಿಂದ ಮಾಕ್ ಡ್ರಿಲ್ ಮಾಡಲಾಗಿದೆ. ಇನ್ನು ಮಾಕ್ ಡ್ರಿಲ್ ವಿಚಾರವಾಗಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ರಿಯಾಕ್ಟ್ ಮಾಡಿದರು. ನಾವು ಇನ್ನೊಂದ್ಸರಿ ನಮ್ಮ ಎಲ್ಲ ಆಫೀಸರ್ಸ್ ಅವರು ತುಂಬ ಚೆನ್ನಾಗಿ ಒಂದು ಸ್ಕೀಮ್ ಮಾಡಿದ್ದಾರೆ. ಒಂದು ಲಾಸ್ಟ್ ಬ್ರೀಫಿಂಗ್ ಕೂಡ ಇದೆ. ಈಗ ಹೋಪ್ಫುಲಿ ನಿಮ್ಮ ಕೋಆಪ್ರೇಷನಿಂದ ಮತ್ತು ಎಲ್ಲರಿಗೂ ಕೋಆಪ್ರೇಷನಿಂದ ಈ ಸರಿ ಏನು ಮ್ಯಾಚ್ ತುಂಬ ಒಂದು ದೀರ್ಘಕಾಲ ಆದಮೇಲೆ ಆಗ್ತಾಯಿದೆ. ನಾವು ಭಾಳ ಕಮಿಟಿ ಮೀಟಿಂಗ್ಸ್ ಮಾಡಿ, ಸಾಕಷ್ಟು ಬೇರೆ ಬೇರೆ ಸಬ್ ಕಮಿಟಿ ಮೀಟಿಂಗ್ಸ್ ಮಾಡಿ, ಸ್ಪಾಟ್ ಇನ್ಸ್ಪೆಕ್ಷನ್ಸ್ ಮಾಡಿ,
ನಮ್ಮ ಆಫೀಸರ್ಸ್ ಅವರು ತುಂಬ ಶ್ರಮಪಟ್ಟು ಒಂದು ಹಂತಕ್ಕೆ ಅವರು ತಂದಿದ್ದಾರೆ ಆ್ಯಂಡ್ ನಮಗೆ ಫುಲ್ ಭರವಸೆ ಇದೆ. ಶನಿವಾರ ಆರ್ಸಿಬಿ ಮ್ಯಾಚ್ ಹಿನ್ನೆಲೆ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಜನರಿಗೆ ಆಸನ ಮೀಸಲಿಡಲಾಗಿದೆ. ಅಲ್ಲದೆ ಪ್ರತಿ ಮ್ಯಾಚ್ನ ಪ್ರಾಕ್ಟೀಸ್ಗೆ ಜೆರ್ಸಿ ನಂಬರ್ 11 ಬಳಕೆ ಮಾಡಲಾಗ್ತಿದೆ. ಹಾಗಾದರೆ ಸ್ಟೇಡಿಯಂನಲ್ಲಿ ಯಾವ ಜಾಗದಲ್ಲಿ 11 ಸೀಟುಗಳು ಕಾಯ್ದಿರಿಸಲಾಗಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇನ್ನು ಐಪಿಎಲ್ 2026ರ ಉದ್ಘಾಟನೆ ಸಮಾರಂಭಕ್ಕೆ ಬ್ರೇಕ್ ಹಾಕಲಾಗಿದೆ. ಕಾಲ್ತುಳಿತದಿಂದ ಸತ್ತವರ ಗೌರವಾರ್ಥವಾಗಿ ಉದ್ಘಾಟನೆ ರದ್ದು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಅದ್ದೂರಿ ಪ್ರಾರಂಭೋತ್ಸವ ಮಾಡದಿರಲು ಬಿಸಿಸಿಐ ನಿರ್ಧರಿಸಿದೆ ಅಂತ ಮಾಹಿತಿ ಬಂದಿದೆ.